ಬುರುಡೆ ಗ್ಯಾಂಗ್ಗೆ ಬುರುಡೆ ಸರ್ಕಾರದ ಬೆಂಬಲ. ಧರ್ಮಸ್ಥಳಕ್ಕೆ ಕಳಂಕ ತರಲು ಬುರುಡೆ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸಿಕೊಂಡಿತು. ಬುರುಡೆ ಗ್ಯಾಂಗ್ಗೆ ಬುರುಡೆ ಸರ್ಕಾರದ ಬೆಂಬಲ. ಧರ್ಮಸ್ಥಳಕ್ಕೆ ಕಳಂಕವನ್ನ ತರಬೇಕಂತಾನೆ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸಿತು ಅಂತ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾತ್ರೋರಾತ್ರಿ ಎಸ್ಐಟಿ ತನಿಖೆಗೆ ಆದೇಶ ಕೊಟ್ಟಿದ್ರು. ಇದುವರೆಗೂ ಎಸ್ಐಟಿ ವರದಿ ಬಹಿರಂಗ ಮಾಡಿಲ್ಲ. ಹಿಂದುತ್ವಕ್ಕೆ ಕಳಂಕ ಹಚ್ಚಿದ್ರೆ ಸರ್ಕಾರ ಸರ್ವನಾಶ ಆಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಸಹ ದೈವ ಭಕ್ತರಾಗಿದ್ದಾರೆ. ಕಳಂಕ ತರುವವರನ್ನ ಜೈಲಿಗೆ ಹಾಕಿ ಛಲವಾದಿ ಆಗ್ರಹ. ಬುರುಡೆ ಗ್ಯಾಂಗ್ಗೆ ಬುರುಡೆ ಸರ್ಕಾರದ ಬೆಂಬಲ. ಧರ್ಮಸ್ಥಳಕ್ಕೆ ಕಳಂಕ ತರಲು ಬುರುಡೆ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾತ್ರೋರಾತ್ರಿ ಎಸ್ಐಟಿ ತನಿಖೆಗೆ ಆದೇಶ ಕೊಟ್ಟಿದ್ರು. ಇದುವರೆಗೂ ಎಸ್ಐಟಿ ವರದಿ ಬಹಿರಂಗ ಮಾಡಿಲ್ಲ. ಹಿಂದುತ್ವಕ್ಕೆ ಕಳಂಕ ಹಚ್ಚಿದ್ರೆ ಸರ್ಕಾರ ಸರ್ವನಾಶ ಆಗುತ್ತೆ. ಬುರುಡೆ ಗ್ಯಾಂಗ್ ಅನ್ನುವಂಥದ್ದು ಅಂದ್ರೆ ಈ ಬುರುಡೆ ಧರ್ಮಸ್ಥಳ ಕೇಸ್ನಲ್ಲಿ ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಈ ಬುರುಡೆ ಅನ್ನುವಂಥದ್ದು ಒಂದು ಸ್ಟೋರಿ ಸೃಷ್ಟಿ ಆಗುತ್ತೆ. ಅದರಲ್ಲಿ ಒಂದು ಗ್ಯಾಂಗ್ ಏನೋ ಮಾಸ್ಕ್ ಧಾರಿಯ ಒಂದು ಬುರುಡೆಯನ್ನ ಹಿಡ್ಕೊಂಡು ಬಂದು ಅಲ್ಲಿ ಏನೇನೆಲ್ಲ ತನಿಖೆ ಆಗುತ್ತೆ, ಅದ್ರ ಬಗ್ಗೆ ಎಷ್ಟೆಷ್ಟೆಲ್ಲ ವರದಿಗಳಲ್ಲಿ ಪ್ರಸ್ತಾಪ ಆಗುತ್ತೆ. ಇದ್ರ ಬಗ್ಗೆ ಎಸ್ಐಟಿ ವರದಿ, ಎಸ್ಐಟಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸುತ್ತೆ. ಕೊನೆಯದಾಗಿ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಗೊತ್ತಾಗುತ್ತೆ. ಆ ಒಂದು ಗ್ಯಾಂಗ್ನ ಹೆಸರು ಏನಲ್ಲಿ ಕೇಳಿ ಬಂದಿತ್ತಲ್ಲ, ಈ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸರ್ಕಾರ ಸಹಾಯ ಮಾಡುತ್ತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿರುವಂಥದ್ದು. ಇದು ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಅಂತ. ಆ ಷಡ್ಯಂತ್ರ ಇಟ್ಕೊಂಡು ಅದನ್ನು ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಹೈಪ್ ಮಾಡಿ ಧರ್ಮಸ್ಥಳ ಒಂದು ದೈವಸ್ಥಳ, ಕಳಂಕ ತರಬೇಕು ಅಂತೇಳಿ ಈ ಎಡಪಂಥೀಯರ ಜೊತೆ ಸೇರಿ ಈಗ ನಡೀತಾ ಇರೋ ಕಾಂಗ್ರೆಸ್ ಸರ್ಕಾರ ಎಡಪಂಥೀಯರ ಜೊತೆಯಲ್ಲಿ ಸೇರಿ ಕೇರಳದಿಂದ ಅದನ್ನ ಹುಟ್ಟಾಕಿದ್ದು, ಅದನ್ನ ಕರ್ನಾಟಕಕ್ಕೆ ತಂದಿದ್ದು. ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಆವತ್ತು ಇಂದಿನ ದಿನ ಕೇಳಿದ್ರೆ ಹೇಳ್ತಾರೆ, ಯಾರೋ ಹೇಳಿದ್ರು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡ್ಸಕ್ಕಾಗುತ್ತಾ, SIT ಕೊಡಕ್ಕಾಗುತ್ತಾ ಅಂದ್ರು. ರಾತ್ರಿ ಕೊಟ್ಬಿಟ್ರು. ಯಾಕೆ? ಇವತ್ತಿಗೂ ಹೇಳ್ತೇನೆ, ಅದು ಬುರುಡೆ ಗ್ಯಾಂಗ್ನ ಕೆಲಸ ಇತ್ತು. ಅದಕ್ಕೆ ಸಪೋರ್ಟು ಈ ಬುರುಡೆ ಸರ್ಕಾರದ ಸಪೋರ್ಟ್ ಇತ್ತು. ಅದು ಬುರುಡೆ ಗ್ಯಾಂಗ್, ಇವತ್ತಿರೋದು ಬುರುಡೆ ಸರ್ಕಾರ. ಈ ಬುರುಡೆ ಸರ್ಕಾರ ಇದಕ್ಕೆ ಒತ್ತು ಕೊಡಬಾರ್ದಾಗಿತ್ತು. ಆದ್ರೆ ಕಳಂಕ ತರಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿದ್ರು. ಇವತ್ತು ಸರ್ಕಾರವೂ ಕೂಡ ಎಕ್ಸ್ಪೋಸ್ ಆಗಿದೆ. ಈ ರೀತಿ ಕಳಂಕ ಹಚ್ಚಿ ಹಿಂದೂಗಳಿಗೆ, ಹಿಂದುತ್ವಕ್ಕೆ, ದೇವರುಗಳಿಗೆ ಕಳಂಕ ಹಚ್ಚಿದ್ರೆ ಕಾಂಗ್ರೆಸ್ ಸರ್ವನಾಶ ಆಗೋಗ್ತದೆ.